ಆಸ್ತಿ ಪಾಸ್ತಿಗಳ ಅವುಗಳಿಗೆ ಭಂಗ ಉಂಟು ಮಾಡಲು, ನೆಮ್ಮದಿ ಉಂಟು ಮಾಡಲು ನಮಗೆ ಒಂದು ನಿಸ್ತಂತು ಘಟನೆಗೆ ಒಂದು ಕರೆ ಬಂದಿದೆ. ಆ ಕರೆ ಮೂಲಕ ಮಾನ್ಯ ಎಸ್ ಪಿ ಮೇಡಮ್ ರವರಿಗೆ ಕರೆ ಮಾಡಿದ್ದಾರೆ ಕಂಟ್ರೋಲ್ ರೂಮ್ನವರು. ಎಸ್ ಪಿ ಮೇಡಮ್ ಅವರು DRಗೆ ಕಾಲ್ ಕೊಟ್ಟಿರೋ ಕಾರಣ ಇವತ್ತು ನಾವೊಂದು ಮಾಬ್ ಆಪರೇಷನ್ ಪಾರ್ಟಿನ ಸೈಂಟಿಸ್ಟ್ ಪಾರ್ಟಿನ ಲೆಫ್ಟ್ ರೈಟ್ ಲೆಫ್ಟ್ 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 ಪ್ಲೀಸ್ ಅನೌನ್ಸರ್ ಲೆಫ್ಟ್ ರೈಟ್ ಲೆಫ್ಟ್ ಗ್ಯಾಪ್ ಆಗಬಾರ್ದು. ಇದು ಯಾಕಂದ್ರೆ ಇಲ್ಲಿ ಎಕ್ಸ್ಟೆಂಡ್ ಆಗ್ತಾ ಇಲ್ಲ, ಎಕ್ಸ್ಟೆಂಡ್ ಆಗಬೇಕಾಗಿ ಈ ಗ್ಯಾಪು ನೀವು ಈ ಅಂಗಡಿ ಗ್ಯಾಪ್ ಆಗಬಾರ್ದು, ಕರೆಕ್ಟಾಗಿರಬೇಕು. ಯಾಕೆ ಕನ್ಫ್ಯೂಸ್ ಮಾಡ್ಕೊತೀವಿ? Up and roll, right turn, ready, up, up, up. ಮಾವೆಲ್ಲ ಬನ್ನಿ, ಎದ್ದು ತೊಗೊಂಬಿಡಿಲ್ಲ. ಸೂರ್ಯವರೆಲ್ಲ ಕಾಂಪೌಂಡ್ ಬರಕೇಳು. ಬಸ್ ಈಗ ಡಿ ಬಸ್ ಆಗಿ 5 ಸೆಕ್ಷನ್ ಲಾಟಿ ಫಾರ್ಮೇಶನ್ ಆಗಂತ ಸಮಯ. ಡಬಲ್ ಮಾರ್ಕ್, ಲೆಫ್ಟ್ ಬಾಕ್ ಲೆಫ್ಟ್, ಲೆಫ್ಟ್ ಬಾಕ್ ಲೆಫ್ಟ್, ಕಪಿಲ್ ಲೆಫ್ಟ್ ಬಾಕ್ ಲೆಫ್ಟ್, ಲೆಫ್ಟ್ ಬಾಕ್ ಲೆಫ್ಟ್, Mama Secretary, Bharat State. Left, right, left, left, right. Mama Secretary, around, right, left. Fire State, number 2 registration, 7 number 3 registration, 9 and 10. Live. ಈಗ ಉದ್ರಿಕ್ತ ಗುಂಪನ್ನು ಜಂತ್ರಿಸಲು ಆಶೀರ್ವಾದವನ್ನು ಪೊಲೀಸರು ಸಿಡಿಸಲಿದ್ದಾರೆ. ಅಂಜನಪ್ಪ ಅಂಜನಪ್ಪ ಅಂಜೆ ಈಗ ಲಾಠಿ ಚಾರ್ಜ್ ಕೂಡ ಮಾಡಿದ್ರೆ ಫೈಲ್ ಮಾಡುವಂತ ಪ್ರಯೋಗ. ರೈಫಲ್ ಸೆಕ್ಷನ್ನಿಂದ
ಗುಂಡುಗಳನ್ನು ಹಾರಿಸುವ ಮೂಲಕ ಉದ್ರಿಕ್ತ ಗುಂಪನ್ನು ತೆಗೆದುಕೊಳ್ಳುವ ಆ ಒಂದು ಗಾಡಿನ ಪೊಲೀಸ್ ಅಭಿರಕ್ಷೆಯಲ್ಲಿ ಸ್ಟ್ರೆಚರ್ ಪಾರ್ಟಿ ಮುಂದೆ ಅಲ್ಲಿ ಬಿದ್ದಿರ್ತಕ್ಕಂಥ ವ್ಯಕ್ತಿನ ಹಾಸ್ಪಿಟ್ಲಿಗೆ ಕ್ಯಾಶುಯಾಲಿಟಿಗೆ ಸಾಗಿಸುವಂತ ಒಂದು ಫಂಕ್ಷನ್ ಈಗ ನಡೀತಿದೆ. ಪೊಲೀಸ್ ಅಭಿರಕ್ಷೆಯಲ್ಲಿ ಸ್ಟ್ರೆಚರ್ ಪಾರ್ಟಿ ಮುಂದೆ ಸಾಗ್ತಾ ಇದೆ. ಆ ಒಂದು ಇಂಜುರಿ ಆಗಿರ್ತಕ್ಕಂಥ ಗಾಯಾಳನ ಹಾಸ್ಪಿಟ್ಲಿಗೆ ಸಾಗಿಸೋದು ನಮ್ಮ ಪೊಲೀಸ್ ವಾಹನದ ಮೂಲಕ ಅವ್ರನ್ನ ಸಾಗಿಸ್ತಾ ಇರುವಂತಹ ಕಾರ್ಯಕ್ರಮ ಇದು. ಈಗ ಆಪರೇಷನ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿರುತ್ತದೆ. ಈಗ ರಿಫಾರ್ಮೇಶನ್ ಮಾಡುವಂತ ಕಾರ್ಯಕ್ರಮ. ಆಪರೇಷನ್ ಪಾರ್ಟಿ ರಿಫಾರ್ಮ್ ಇನ್ ದ ರ್ಯಾಂಕ್ ಬೈ ಸೆಕ್ಷನ್ ಪ್ಲಸ್ Go to the left, please. Left, left. Right, left. Left, right. Advance. Right, front. Mob operation party extended. Will advance. Quick march. Left, right, more. Left, right, left. ನಮಸ್ಕಾರ. ಕಣ್ಣೂರು ಸರ್ ಜಿಲ್ಲಾ ಪೊಲೀಸ್ ವತಿಯಿಂದ ಇವತ್ತು ಒಂದು ಮಾಕ್ ಡ್ರಿಲ್ನ ನಾವು ಕಂಡಕ್ಟ್ ಮಾಡಿರುವಂಥದ್ದು. ಎಸ್ಪೆಷಲಿ ರೈಟ್ ಕಂಟ್ರೋಲು, ಮಾಕ್ ಕಂಟ್ರೋಲ್ ಮಾಡೋದ್ರ ಬಗ್ಗೆ. ನಾವು ಆ್ಯಸ್ ಪೊಲೀಸ್ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಂಡ್ ಲಾ ಆ್ಯಂಡ್ ಆರ್ಡರ್. ಸೊ ಆ ನಿಟ್ಟಿನಲ್ಲಿ ಕೆಲವೊಂದು ತರಬೇತಿಗಳನ್ನು ನಮ್ಮ ಸಿಬ್ಬಂದಿಗೆ ನೀಡಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ನಾವು ರೈಟ್ ಕಂಟ್ರೋಲ್, ಯಾರಾದರೂ ಗುಂಪು ಘರ್ಷಣೆ ಮಾಡುವಂಥದ್ದು ಅಂಥ ಸಂದರ್ಭದಲ್ಲಿ ನಮ್ಮ ರೆಸ್ಪಾನ್ಸ್ ಎಷ್ಟು ಕ್ವಿಕ್ ಆಗಿ ಆಗ್ಬೋದು, ಎಷ್ಟು ಎಫೆಕ್ಟಿವ್ ಆಗಿ ಆಗ್ಬೋದು ಅನ್ನೋದ್ರ ಬಗ್ಗೆ
ಇವತ್ತು ಒಂದು ಅವ್ರಿಗೆ ಎಲ್ಲ ತರಬೇತಿ ಅವರು ಪಡೆದಿರ್ತಾರೆ. ಅದನ್ನು ಮತ್ತೆ ಚಿಸಲ್ ಮಾಡಿಬಿಟ್ಟು ಇವತ್ತು ಒಂದು ಡ್ರಿಲ್ಲನ್ನು ಮಾಡಿರೋವಂಥದ್ದಿದೆ. ಅದರಲ್ಲಿ ನಮ್ಮ DRR ಸಿಬ್ಬಂದಿ ಮತ್ತು ಸಿವಿಲ್ ಸಿಬ್ಬಂದಿ ಎಲ್ಲ ಭಾಗವಹಿಸಿದ್ದಾರೆ. ಅದನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಬಟ್ ಇನ್ನು ಮುಂದೆ ಕೂಡ ನಾವು ಅಂಥ ಡ್ರಿಲ್ಗಳನ್ನು ಕಂಟಿನ್ಯೂಸ್ ಆಗಿ ಮಾಡುವಂಥದ್ದು. ಆ್ಯಂಡ್ ದಿ ಶುಡ್ ಬಿ ಆಲ್ವೇಸ್ ರೆಡಿ ಅನ್ನೋವಂಥ ನಿಟ್ಟಿನಲ್ಲಿ ನಾವು ಈ ಡ್ರಿಲ್ಗಳನ್ನ ಮಾಡ್ತಾ ಇದ್ದೇವೆ. ಸೊ ತಾವೆಲ್ಲ ಅದನ್ನು ನೋಡಿದ್ದೀರಾ ಆ್ಯಂಡ್ ದೇ ಡೂಯಿಂಗ್ ಇಟ್ ಎಫೆಕ್ಟಿವ್ಲಿ. ಮೇಡಮ್, ಈಗ ಗೆಲ್ಬೆ ನಂತರ ಒಂದಷ್ಟು ಈಗ ಪೊಲೀಸ್ ಸೆಕ್ಯೂರಿಟಿಗಳಾಗಿರ್ಬೋದು, ಎಷ್ಟು ಜನ ನಿಯೋಜನೆ ಮಾಡಿದ್ರು ಮೇಡಮ್? ಅದಾದ ನಂತರದಲ್ಲಿ ಫಸ್ಟ್ ಏನಾಗಿತ್ತು ಇನ್ಸಿಡೆಂಟ್, ಅದಾದ ನಂತರ ಸಿಟಿ, ಎಸ್ಪೆಷಲಿ ಸಿಟಿ ಫೋಕಸ್ ಆಗಿ ಕೆಲವು KSRP ಮತ್ತು DRR ತುಕಡಿಗಳನ್ನು ಆಯಕಟ್ಟಿನ ಪ್ರದೇಶಗಳಲ್ಲಿ ನಿಯೋಜನೆ ಮಾಡಲಾಗಿದೆ. ಅದರ ಜೊತೆಗೇನೆ ಕೆಲವು ಪಿಕೆಟ್ಸನ್ನು ನಾವು ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನೊಳಗೊಂಡಂತೆ ಇಡೀ ಜಿಲ್ಲೆಯಿಂದ ನಾವು ಡ್ರಾ ಮಾಡಿಕೊಂಡು ನಿಯೋಜನೆ ಮಾಡಿದ್ದೇವೆ. ಸೊ ನಾವು ಸಿಚುವೇಶನ್ ನೋಡಿಕೊಂಡು ಅದನ್ನು ನಾವು ನಿಯಂತ್ರಣ ಮಾಡ್ತಾ ಇದ್ದೇವೆ, ಅದನ್ನು ಕಡಿಮೆ ಮಾಡ್ತಾ ಹೋಗ್ತಾ ಇದ್ದೇವೆ. ಆದರೂ ಕೂಡ ನಮ್ಮ ಒಂದು ಪ್ರಿಕಾಷನರಿ ಮೆಜರ್ ಅಂತ ಅಂದ್ಕೊಂಡು ವಿ ಹ್ಯಾವ್ ಸ್ಟಿಲ್ ಡೆಪ್ಲಾಯ್ಡ್ KSRP ಆ್ಯಂಡ್ DRR. ಮೇಡಮ್, ಈಗ CID ಕೂಡ ಈಗ ಎಂಟ್ರಿ ಆಗಿದ್ದಾರೆ, ಏನೆಲ್ಲ ಮಾಹಿತಿಗಳು ಈಗ ಕೊಟ್ಟಿದ್ದಾರೆ? ಮುಂದಿಂದು ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ CIDಗೆ ಆರ್ಡರ್ ಆದ ನಂತರ CIDಯಿಂದ ಟೀಮ್ ಬಳ್ಳಾರಿಗೆ ಬಂದಿರುವಂಥದ್ದಿದೆ. ಸೊ ನಮಗೆ ಟೆಕ್ನಿಕಲಿ ನಾವು ಅದನ್ನು ಕೇಸ್ ಫೈಲ್ ಇಲ್ಲಿವರೆಗೆ ಏನು ಇನ್ವೆಸ್ಟಿಗೇಷನ್ ಇದೆ ಅದನ್ನು ಹ್ಯಾಂಡ್ ಓವರ್ ಮಾಡುವಂಥದ್ದು ಇರುತ್ತೆ, ನಮ್ಮ ಕಡೆಯಿಂದ ಬ್ರೀಫ್ ಮಾಡುವಂಥದ್ದು ಇರುತ್ತೆ. ಸೊ ಆ ಪ್ರೊಸೀಜರ್ ನಡೀತು. ಈಗ ಅಟ್ರಾಸಿಟಿ ಕೇಸ್ಗಳು DCRಗೆ ಇದಾಗಿದೆ, ಅದು ಮೊದಲೇ DCRಗೆ ಟ್ರಾನ್ಸ್ಫರ್ ಆಗಿರುವಂಥದ್ದಿತ್ತು. ಸೊ ಅದು ಹೊರತುಪಡಿಸಿ 4 ಕೇಸಸ್ ಏನಿದೆ ಅದು CID ಅವರು ತಗೊಳ್ತಾ ಇದ್ದಾರೆ. ಈಗ ಯಾರು ಮತ್ತೆ ಯಾರಿಗಾದ್ರೂ ನೋಟಿಸ್ ಕೊಟ್ಟಿದ್ದಾರೆ ಮೇಡಮ್? ಇಲ್ಲ, CIDಯಿಂದ ಏನಾಗ್ತಾ ಇದೆ ಅದ್ರ ಬಗ್ಗೆ ನಮಗೆ ಈಗ ಮಾಹಿತಿ ಇಲ್ಲ.